ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯಪುರ ಕರ್ನಾಟಕ ಸುವರ್ಣ ಸಂಭ್ರಮ 50ರ ಈ ಸಂದರ್ಭದಲ್ಲಿ ಅದ್ದೂರಿ 20ನೇ ಕನ್ನಡ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿರ್ಣಯಗಳು. 1ನೇ ನಿರ್ಣಯ, ಕನ್ನಡ ಶಾಲೆಗಳನ್ನು ಉಳಿಸುವಲ್ಲಿ ಸರ್ಕಾರ ಗುಣಮಟ್ಟದ ಸೌಲಭ್ಯಗಳನ್ನು ಕೊಡಬೇಕು. ಅನುಮೋದಿಸಿದವರು ದಯವಿಟ್ಟು ಕೈ ಮೇಲೆ ಮಾಡಬೇಕು. ಕನ್ನಡ ಶಾಲೆಗಳನ್ನು ಉಳಿಸುವಲ್ಲಿ ಸರ್ಕಾರ ಗುಣಮಟ್ಟದ ಸೌಲಭ್ಯಗಳನ್ನು ಕೊಡಬೇಕು. ದಯವಿಟ್ಟು ಇದಕ್ಕೆ ಅನುಮತಿ ಮಾಡೋರು ಕೈ ಮೇಲೆ ಮಾಡಿರಿ. ಜಿಲ್ಲಾ ಪದಾಧಿಕಾರಿಗಳು ಅದೇ ರೀತಿಯಾಗಿ 2ನೇ ನಿರ್ಣಯ, ಗಡಿ ಭಾಗದ ಕನ್ನಡ ಶಾಲೆಗಳಿಗೆ ಸೂಕ್ತ ಅನುದಾನವನ್ನು ಕೊಡಬೇಕು. ಮೂರನೇ ನಿರ್ಣಯ, ಪ್ರತಿಯೊಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸೂಕ್ತ ಅನುದಾನವನ್ನು ಕೊಡಬೇಕು. ಧನ್ಯವಾದಗಳು. ಕ್ಷಮಿಸಿ, ಇನ್ನೊಂದು, ಖಾಸಗಿ ಉದ್ಯಮಗಳಲ್ಲಿ ಕನ್ನಡಿಗರಿಗೆ 50% ಕಡ್ಡಾಯ ಮೀಸಲಾತಿಯನ್ನು ನೀಡಬೇಕು. ಇದನ್ನು ಓದಿ ಹೇಳಬೇಕು ಜಿಲ್ಲಾಧ್ಯಕ್ಷ. ಈ ಒಂದು ನಿರ್ಣಯಗಳನ್ನು ಜಿಲ್ಲಾ ಅಧ್ಯಕ್ಷರ ಸಮ್ಮುಖದಲ್ಲಿ ಈ ನಿರ್ಣಯವನ್ನು ಅನುಮೋದಿಸಿದವರು ಡಾಕ್ಟರ್ ಸಂಗಮೇಶ್ ಮೇತ್ರಿ ಮತ್ತು ಅಭಿಷೇಕ್ ಚಕ್ರವರ್ತಿ, ಮಂಡಿಸಿದವರು ಸುರೇಶ್ ಜತ್ತಿ, ಜಿಲ್ಲಾ ಕಾರ್ಯದರ್ಶಿಗಳು ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯಪುರ. ಎಲ್ಲರೂ ವೇದಿಕೆ ಮೇಲೆ ಆಸೀನರಾಗಬೇಕು. ಇನ್ನುಳಿದ ಎಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲೆ ಆಗಮಿಸಬೇಕು. ಶ್ರೀ ಗುರು ಬಸವಲಿಂಗಾಯ ನಮಃ. 20ನೇ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಸಮ್ಮೇಳನ ವಿಜಯಪುರದಲ್ಲಿ ನಡೆದು ವಿಜಯಶಾಲಿಯಾಗಿದೆ. ಈ ಸಾಹಿತ್ಯ ಸಮ್ಮೇಳನ ಎಲ್ಲಿಯೂ ನಾನು ನೋಡೀನಿ, ಆದರೆ ಇಷ್ಟು ದೊಡ್ಡ ಪ್ರಮಾಣ ಮೇಲೆ ಜನಗಳು ಎಷ್ಟು ಸಂತೋಷದಾಗ ಕುಂತದ್ದು ನೋಡಿಲ್ಲ ನಾನು. ಈ ಸಾಹಿತ್ಯ ತೇರ, ಇದು ತೇರ ಜಗ್ಗನು ಬರ ನಾಗವ್ವ ಊರ ನಾರ್ಯರ ಕರಿಯವಾಗವ್ವ ಸಾಹಿತ್ಯ ತೇರಿದು. ಬೆಣ್ಣೇಲು ಎಂಬ ಕಂಬದ ಸಾಲು 360 ಮಳೆಗಳ ಕೀಲು ಚೆನ್ನಾಗಿ ಮಾಡಿದ ಬ್ರಹ್ಮನೇ ಮೇಲು ತೇರ ಜಗ್ಗನು ಬರ ನಾಗವ್ವ. ಈ ಕನ್ನಡ ಸಾಹಿತ್ಯ 20ನೇ ಸಾಹಿತ್ಯ ವಿಜಯಪುರದಲ್ಲಿ ನಡೆದದ್ದು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಎಷ್ಟು ಜನ ನಾನು ನಿನ್ನೆ ಸುಟ್ಟು ನೋಡೋಕೆ ಹತ್ತೀನಿ, ಕುಂತ ಜನ ಕುಂತೇ ಬಿಟ್ಟಾರೆ, ನಿಂತ ಜನ ನಿಂತೇ ಬಿಟ್ಟಾರೆ, ಮನೆಯಾಗ ಹೆಣ್ಮಕ್ಳು ಮಕ್ಕಳು ಬಿಟ್ಟಾರೆ, ಗಂಡು ಉಪವಾಸ ಇದ್ರೆ ಸಹಿತ ಅವ್ರಿಗೆ ನೋಡಿಲ್ಲ, ಅದಕ್ಕೂ ಹೋಗಿಲ್ಲ ಇದಕ್ಕೂ ಹೋಗಿಲ್ಲ, ಇವರು ಏನು ಕೂತು ಬಿಟ್ಟಾರೆ. ಇಂಥ ಸಾಹಿತ್ಯ ಸಮ್ಮೇಳನ ಇದರಲ್ಲಿ ಹಲವಾರು ಮಂದಿ ತಮ್ಮ ತಮ್ಮ ಅಭಿಪ್ರಾಯ ಮಾಡಿ ಚಂದ ಜನಪದ ಸಾಹಿತ್ಯದಿಂದ ಭಾಳ ಚೆನ್ನಾಗಿ ಮಾತಾಡಿ, ನಮ್ಮ ಅಪ್ಪಗಳು ಕೂಡ ಎಲ್ಲರೂ ಮಾತಾಡ್ತಕ್ಕಂಥ ಈ ಸಾಹಿತ್ಯ ತೇರನ್ನು ನಮ್ಮ ಹಾಸಿಂಪೀರ್ ಪಾಲಿಕಾರ್ ಎಷ್ಟು ಕೆಲಸ ಮಾಡ್ತಾರೆ. ನೀವೆಲ್ಲ ಕುರ್ಚಿ ಮ್ಯಾಗ ಕುಂದಿರ್ತೀರಿ, ಅವ್ರು ಹಿಂಗೆ ಅಡ್ಡಾಡಿ ಪ್ರತಿಯೊಂದು ಕಡೆ ಹಾಕ್ತಾರೆ. ಎಲ್ಲಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಇಲ್ಲಿ ಒಮ್ಮೆ ಆ ಕಡೆ ಬರ್ತಾರೆ, ಒಮ್ಮೆ ಕಡೆ ಬರ್ತಾರೆ, ಒಮ್ಮೆ ಆ ಕಡೆ ಹೋಗ್ತಾರೆ, ಒಮ್ಮೆ ಕಡೆ ಹೋಗ್ತಾರೆ.
ಸಾಹಿತ್ಯ ಹೋಗ್ತಾರೆ, ಚಾರ ಹೋಗ್ತಾರೆ, ಅದನ್ನು ಮಾಡ್ತಾರೆ. ಎಲ್ಲ ಕಡೆ ಎಷ್ಟು ವ್ಯಾಪಕ ಶಕ್ತಿ ಐತೆ ಅವರಲ್ಲಿ. ಅವರು ನಮ್ಮಂಗೆ ಮನುಷ್ಯರೇ ಇದ್ದಾರೆ. ಅದರಲ್ಲಿ ಇರ್ತಕ್ಕಂಥ ದಿವ್ಯಮಾನ ಶಕ್ತಿ ಹಂಗದ. ಆ ಯಾವ ನಮ್ಮ ಹಾಸಿಂ ಪೀರ್ ಅವರು ನಮ್ಮ ಜಿಲ್ಲೆಯ ಪುಣ್ಯ ಅಂತ ನಾವು ತಿಳ್ಕೊಬೇಕು. ಎಲ್ಲರೂ ಇದಕ್ಕೆ ಸಲಹೆ ಮಾಡ್ತಕ್ಕಂಥವ್ರು ತಾಲೂಕಾ ಅಧಿಕಾರಿಗಳು, ಜಿಲ್ಲಾ ಅಧಿಕಾರಿಗಳು, ಪ್ರತಿಯೊಂದು ಹಳ್ಳಿ ಮಾಸ್ತರ್ ಜನರು ಎಲ್ಲರಿಗೂ ಸತ್ಕಾರ ಒಬ್ಬರನ್ನೂ ಮರ್ತಿಲ್ಲ. ಎಲ್ಲರಿಗೂ ಶಾಲೆ ಹೊಚ್ಚದೆ ಅವ್ರು ಹೊತ್ಕೊಂಡು ಹೋಗಿ ಮನೆಯಾಗ ಇಡ್ತಾರೆ, ಮೊಮ್ಮಕ್ಕಳಿಗೆ ಕೊಡ್ತಾರೆ ಗೊತ್ತಿಲ್ಲ. ಇಂಥ ಯಾವ ಸಾಹಿತ್ಯ ಪರಿಷತ್ತು, ಈ ಸಾಹಿತ್ಯ ಪರಿಷತ್ತಿಗೆ ನಮ್ಮ ಸರ್ವಾಧ್ಯಕ್ಷರು ಮಾಡಿದ್ದು ನಮ್ಮದೊಂದು ಪುಣ್ಯ ಅಂತ ತಿಳ್ಕೊಬೇಕಾಗಿದೆ. ಯಾಕಂದರೆ ಈ ಭಾಗದ ಜನ ಬಸವನ ನಾಡು, ಬಸವನ ಬೀಡು. ಇಂಥ ನಾಡಿನಲ್ಲಿ ಹಲವಾರು ಮಂದಿ ಎಲ್ಲರೂ ನಿಮ್ಮ ಸೇವೆಯನ್ನು ಯಾವ ರೀತಿ ಸಲ್ಲಿಸಿದ್ರು ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡಿ. ಇಲ್ಲಿ ಕುಂತವ್ರಿಗೆ ತಿಳಿತದ, ನಿಮಗೆ ತಿಳಿಯಂಗಿಲ್ಲ. ಇಲ್ಲೇ ನಾವು ಕುಂದಿರ್ತೀವಲ್ಲ, ನಿಮ್ಮನ್ನು ನೋಡ್ತೀವಲ್ಲ, ನಿಮ್ಮದು ನಮಗೆ ತಿಳಿತದೆ. ಹೆಂಗೆ ಜನ ಕುಂದಿರ್ತಾರೆ, ಅಡ್ಡಾಡ್ತಾರೆ, ಹಂಗೆ ಊಟ ಮಾಡ್ತಾರೆ, ಹಂಗೆ ಎಲ್ಲಿ ಪ್ರಸಾದ ತೊಗೋತಾರೆ, ಹಂಗೆ ಅದ್ರ ಮೇಲೆ ವಿಚಾರಕರು ಯಾರು? ಎಲ್ಲರೂ ಮೇಲ್ವಿಚಾರಕರು ಎಷ್ಟು ಅಡ್ಡಾಡ್ತಾರೆ. ಅವರಿಗೆ ನಾವು ಬಟ್ಟೆ ಮಾಡಬೇಕಾಗಿತ್ತು, ಸ್ವಲ್ಪ ಆಯಿತು. ಅವ್ರ ಮನೆಯವರೇನೋ ಜಗಳಾಡ್ಯಾರತ್ತ ಬಂದಿಲ್ಲ. ಇಲ್ಲ ಎಲ್ಲ ಹೆಲ್ಪ್ ಮಾಡ್ಯಾರ. ಅದಕ್ಕೆ ಅವ್ರಿಗೆ ಸೀರೆ ಹಚ್ಚಿದೆವು. ಭಾಳ ಸಂತೋಷ ಆಯಿತು. ಆಯುಷ್ಯ, ಆರೋಗ್ಯ, ಆ ಸಂಪತ್ತನ್ನು ನಿಮ್ಮೆಲ್ಲರಿಗೂ ಅವರಿಗೂ ಎಲ್ಲರಿಗೂ ಬಸವಾದಿಗಳು ಕಾಪಾಡಬೇಕು. ಮತ್ತು ಹಲವಾರು ಪ್ರತಿನಿತ್ಯ 10 ಮಿನಿಟಿಗೆ ಒಂದೊಂದು ಟೈಮ್ ಚೇಂಜ್, 4ನೇ 3ನೇದ್ದು 2ನೇದ್ದು ಹೀಗಾಗಿರ್ತಕ್ಕಂಥ ಸಮಯದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಕೆಲವೊಂದು ಜಾನಪದ ಭಾಳ ಚೆನ್ನಾಗಿ ಹಾಡಿದರು. ಆ ಜಾನಪದದಲ್ಲಿ ಎಲ್ಲ ಅರ್ಥ ಆಗಬೇಕು. ಅಷ್ಟು ಸೊಗಸಾಗಿರ್ತಕ್ಕಂಥ ಈ ಜಾನಪದ ಹಾಡು ಹೆಣ್ಮಕ್ಳಿಲ್ಲ, ಹಂತಿಪದ ಹಾಡು ಗಂಡು ಮಕ್ಕಳಿಲ್ಲ. ಮೊಬೈಲ TV ಹಾಡು ನೋಡ್ತಾರೆ, ಮಕ್ಕಳ ಕೈ ಕೊಡ್ತಾರೆ. ಆ ಮಕ್ಕಳು ನೋಡ್ಕೊಂಡು ಅಳಕ್ಕೆ ಹತ್ತವ. ಅದು ನೋಡಿ ತಾಯಿ ತಂದೆ ಹೇಳ್ತಕ್ಕಂಥ ವ್ಯವಸ್ಥೆ ಈಗೈತಿ. ಈಗದ ನೀವು ಮಕ್ಕಳನ್ನ ಅಭ್ಯಾಸ ಮಾಡಿಸಂಗಿಲ್ಲ. ನಿಮ್ಮ ಮಕ್ಕಳು ನೋಡ್ರಿ, ಇವ್ರು ಎಷ್ಟು ಕೆಲಸ ಮಾಡ್ಯಾರ. ನಿಮ್ಮ ಮಕ್ಕಳನ್ನ TV ನೋಡೋಕೆ ಹಚ್ಚಬೇಡ್ರಿ, ಮೊಬೈಲ್ ನೋಡೋಕೆ ಹಚ್ಚಬೇಡ್ರಿ. ಅವ್ರ ವಯಸ್ಸಿಗೆ ಬಂದ್ರಂದ್ರೆ ಒಳಂಗೆ ಹಾಕದ್ ನಿಮಗೆ. ಸುಮ್ಮನೆ ಹಾಡೋದೆಲ್ಲ ಅರ್ಥ ಹಾಡೋದು ಬಿಟ್ಬಿಡ್ರಿ. ನಿಮ್ಮ ಆಸ್ತಿ ತಂದೆ ಅಂತ ಸಾಹಿತ್ಯಕ್ಕೆ ಕೊಡ್ರಿ. ಏನ್ರಿ, ಮಕ್ಕಳನ್ನ ಹಾಡೋದ ಮೇಲೆ ಬಂಗಾರ ತಿಳ್ಕೊರಿ. ಬಂಗಾರ ಹೆಂಗೆ ಜೋಪಾನ ಮಾಡ್ತೀರಿ ನೀವು? 25,000 ರೂಪಾಯಿ ಮೊಬೈಲ್ ಇಟ್ಕೊಳ್ತಿರ್ತೀರಿ, ಮನೆಯಾಗ 50,000 ರೂಪಾಯಿ 2 ಲಕ್ಷ ರೂಪಾಯಿ ಮೊಬೈಲ್ TV ಇಟ್ಟಿರಿ. ಹುಡುಗರು ಹೆಂಗೆ ಶಾಣ್ಯರು ಆಗ್ಬೇಕ್ರಪ್ಪ? ಇವ್ರು ಏನು ಕಲ್ತಾರೆ? ಮೊದಲಿದ್ದವನು ಇವ್ರು ಕಲಿ ಕಾಲಕ್ಕೆ TV ಇತ್ತ, ಮೊಬೈಲ್ ಇತ್ತು, ಏನಿತ್ತು? ಎಷ್ಟು ಕೆಲಸ ಮಾಡ್ತಾರೆ? 24 ತಾಸು, ಒಂದೇ ತಾಸಲ್ಲ. ಅಡುಗೆ ನೋಡ್ಕೋಬೇಕು, ನಿಮ್ಮನ್ನು ನೋಡ್ಕೋಬೇಕು, ನಮ್ಮನ್ನು ನೋಡ್ಕೋಬೇಕು, ಅತಿಥಿಗಳು ನೋಡ್ಬೇಕು. ಅವ್ರು ಎಷ್ಟು ಕೆಲಸ ಮಾಡ್ತಾರೆ ಅನ್ನೋದನ್ನು ಅಷ್ಟೇ ಅಲ್ಲ, ಅವ್ರ ಹಿಂದೆ ಸಂಗಡಿಗರು ಎಷ್ಟು ಚಂದ ಇದ್ದಾರೆ. ಅವ್ರ ಹಿಂದೆ ಸಂಗಡಿಗರು ಹಿಂದೆ ಒಂದು ಮಾತು ಬಂದಿತ್ತು. 1941ನೇ ಇಸ್ವಿಯಾಗ ಛತ್ರಪತಿಲೇ ಒಂದು ಥಿಯೇಟ್ರ್ ಐತ್ರಿ, ಕಾಶಿನಾಥ್ ಛತ್ರಪತಿ ಸರ್ಕಸ್ ಐತಿ ಇಲ್ಲಿ ವಿಜಯಪುರಕ್ಕೆ. ಆ ತಿಕೋಟದವ ನಾನು ಬಾಗಲಕೋಟೆಗೆ ಸಣ್ಣವಿದ್ದೆ 41ನೇ ಇಸ್ವಿಯಾಗ. ಅಲ್ಲಿಗೆ ಬಂದಿತ್ತು. ಅಲ್ಲಿ ಮಲಗಳು ಸಿಂಹದ ಮೇಲೆ ಕುಂತಿದ್ದು, ಮಲಗಳು ಚಿರ್ಚಿನ ಮೇಲೆ ಕುಂತಿದ್ದು, ಮಲಗಳು ಅದ್ರ ಮೇಲೆ ಕುಂತಿದ್ದು. ಒಬ್ಬ ಹೆಣ್ಮಗಳು ಬಂದು ಸಿಂಹದ ಬಾಯಿಗೆ ತನ್ನ ಕುತ್ತಿಗೆ ಇಟ್ಟರು. ಅದು ಏನೇನೂ ಮಾಡಲಿಲ್ಲ. ಅದೇ ಮಲ ಈಗ ನಿಮ್ಮೆಯಾಗ ಯಾರ ಮೇಲೆ ಕೂತ್ರೆ ಉಳಿತದಲ್ಲ. ಅದರ ಸಲುವಾಗಿ ಇದೊಂದು ನಮ್ಮ ಕಾಶಿನಾಥ್, ಈ ಯಾವ ನಮ್ಮ ಹಾಸಿಂ ಪೀರ್ ಅವ್ರದ್ದು ದೊಡ್ಡ ಸರ್ಕಸ್ ಇದೆ. ಈ ಸರ್ಕಸ್ನಾಗ ಎಂಥವ್ರು ಇದ್ದೀರಿ? ಆನೆ, ಸಿಂಹ, ಕರಡಿ, ಹುಲಿ ಎಲ್ಲ ಪ್ರಾಣಿಗಳಿರ್ತಕ್ಕಂಥ ಸಾಹಿತ್ಯಗಳನ್ನು ಕುಡೀರಿ. ಸಾಹಿತ್ಯ ಸಣ್ಣ ಕೆಲಸ ಮಾಡೋಂಗಿಲ್ಲ. ಅಂಥ ಸಾಹಿತ್ಯಗಳನ್ನ ಕುಡ್ಕೊಂಡು ನಮ್ಮ ಯಾವ ಹಾಸಿಂ ಪೀರ್ ಅವ್ರ ಸರ್ಕಸ್ದೊಳಗೆ ಈ 2 ದಿವಸ ನೋಡಿದ್ರು ಕೂಡ ಭಾಳ ತುಂಬ ಸಂತೋಷದ ಕೆಲಸ. ನಾವು ಎಲ್ಲಿ ಹೋಗಿ ಕೂತಿಲ್ಲ, ಇಲ್ಲಿ 2 ದಿವಸ ಕುಂತು ನೋಡಿ ತುಂಬ ಸಂತೋಷ ಆಯಿತು. ನಾನು ಬಿಟ್ಟಿದ್ರೆ ನಾನು ತಪ್ಪಾಕೈತೆ ಅಂತ ಹೇಳ್ಕೊಂಡು ಹೇಳಿ ನಾನು ಒಪ್ಪಿಕೊಂಡು ಹ್ಞೂ ಅಂದೆ. ಅದ್ರ ಸಲುವಾಗಿ ಎಲ್ಲ ಇನ್ನೂವರೆಗೂ ಮಂದಿ ಕೂತಿರಲ್ಲ. ನಿಮ್ಮೆಲ್ಲರಿಗೂ ಈ ಯಾವ ಸಾಹಿತ್ಯ ಸಮ್ಮೇಳನವನ್ನು ಸಂಪೂರ್ಣವಾಗಿ ಮುಗಿಸಿರ್ತಕ್ಕಂಥ ಸಣ್ಣವರಿಗೆ, ದೊಡ್ಡವರಿಗೆ, ಅಡುಗೆ ಮಾಡಿದವರಿಗೆ, ಉಂಡವ್ರಿಗೆ, ಕಸ ಹೊಡೆದವ್ರಿಗೂ, ಮತ್ತು ಡೊಳ್ಳು ಬಾರಿಸಿದವ್ರಿಗೆ, ಗಾಡಿ ಹೊಡಿಸ್ತಾಳ ಎಲ್ಲರಿಗೂ ಸದಾ ಕಾಲ ಇಲ್ಲಿ ಯಜಮಾನರಿಗೆ, ಹೆಣ್ಮಕ್ಕಳಿಗೆ ಅವರೆಲ್ಲ ಎಷ್ಟು ಚಂದ ತಂದು ಕೊಟ್ಟರು ಕೈಯಾಗ. ಅದೇನು ಸನ್ಮಾನ ಪತ್ರ, ಶಾಲು, ಸಾಧಾರಣ 1-2 ಶಾಲು ಹೋಗಿರ್ಬೇಕು. ಇಂಥದ್ದೊಂದು ಖರ್ಚು ಹೆಂಗೆ ವ್ಯವಸ್ಥೆ ಮಾಡ್ತೀರಿ? ಎಲ್ಲರೂ ಕುಡ್ಕೊಂಡು ಮಾಡಿರಲ್ಲ. ತುಂಬ ಸಂತೋಷ. ವಿಜಯಪುರದ ಗೌರವ ಇದು. ವಿಜಯಪುರ ಅಂದರೆ ಜಿಲ್ಲಾ ಮೊದಲಿನಿಂದ ಐತಿಹಾಸಿಕ ಊರು ಅಂತ ಹೇಳ್ಕೊತ ಬಂದಾರೆ.
ಇಂಥ ಗ್ರಾಮದಲ್ಲಿ ಮಾಡಿರ್ತಕ್ಕಂಥ ನಿಮ್ಮ ಸಾಹಿತ್ಯ ಪರಿಷತ್ತು ಇನ್ನೂ ಹೆಚ್ಚೆಚ್ಚಾಗಿ ಬೆಳಿಬೇಕು ಅಂತ ತಿಳ್ಕೊಂಡು ಹೇಳಿ ನಾನು ಆಸೆ ಇಟ್ಟುಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಪಾದರಸದಂತೆ ಸದಾಕಾಲ ಲವಲವಿಕೆಯಿಂದಿರುವಂತಹ ಅಧ್ಯಕ್ಷರಿಗೆ ಸನ್ಮಾನಗೈಯುವುದರ ಮೂಲಕ ಆಶೀರ್ವಾದವನ್ನು ನೀಡಿರುವಂತಹ ಪೂಜ್ಯರಿಗೆ ವಂದನೆಗಳು. ಭೂಮಿ